ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಮೇಜರ್ ಸರ್ಜರಿಗಳು ಹೋಗುತ್ತಾ ಅನ್ನೋದು ಪ್ರಶ್ನೆ. ಇಷ್ಟು ದಿನಗಳ ಕಾಲ ಜಸ್ಟ್ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ, ಸಂಪುಟ ಸರ್ಜರಿ ಆಗುತ್ತೆ, ಸಿಎಂ ಬದಲಾವಣೆ ಆಗುತ್ತೆ, ಇಂಥ ಚರ್ಚೆಗಳಾಗ್ತಾ ಇತ್ತು. ಆದರೆ ವಿರೋಧ ಪಕ್ಷ ಬಿಜೆಪಿಯಲ್ಲೂ ಕೂಡ ಯಾವುದೂ ಸರಿಯಾಗಿಲ್ಲ, ಬದಲಾಗಿ ಅಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ತರೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಬಿಜೆಪಿಯಲ್ಲಿ ಯಾರಿಗೆ ಶಾಕ್, ಯಾರಿಗೆ ಲಕ್ ಅನ್ನೋದು ಸದ್ಯ ಇರುವಂತಹ ಟೆನ್ಷನ್ ಕೆಲ ನಾಯಕರಿಗೆ. ರಾಜ್ಯ ಬಿಜೆಪಿಯಲ್ಲಿ ಆಗೇ ಬಿಡುತ್ತಾ ದಸರಾ ಧಮಾಕ. ಬಿಜೆಪಿಯಲ್ಲಿ ಯಾರಿಗೆ ಶಾಕ್, ಯಾರಿಗೆ ಲಕ್? ಹೈಕಮಾಂಡ್ ತಲುಪಿದೆಯಂತೆ ಧರ್ಮೇಂದ್ರ ಪ್ರಧಾನ್ ರಿಪೋರ್ಟ್. ಕಾಂಗ್ರೆಸ್ ಕ್ರಾಂತಿ ಬೆನ್ನಲ್ಲೇ ಬಿಜೆಪಿಯಲ್ಲೂ ಕೂಡ ಕ್ರಾಂತಿಯ ಸದ್ದು ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಇಂಚಿಂಚು ಮಾಹಿತಿಯನ್ನ ಪ್ರಧಾನ್ ಅವರು ಕೊಟ್ಟಿದ್ದಾರಂತೆ ಬಿಜೆಪಿ ಹೈಕಮಾಂಡ್ಗೆ. ಈಗಿರುವ ಪರಿಸ್ಥಿತಿಯಲ್ಲಿ ಮುಂದಿನ ಚುನಾವಣೆ ಎದುರಿಸುವುದು ಬಹಳ ಕಷ್ಟ. ಸದ್ಯದಲ್ಲೇ ರಾಜ್ಯ ಬಿಜೆಪಿಗೆ ಬಿಗ್ ಸರ್ಜರಿ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ಆಗುತ್ತಾ ಕೆಲ ಹುದ್ದೆಗಳ ಬದಲಾವಣೆ ಅನ್ನೋದು ಪ್ರಶ್ನೆ. ಕೆಲವರಿಗೆ ಸಿಗುತ್ತಂತೆ ಆದ್ಯತೆ, ಕೆಲವರಿಗೆ ಕೊಡಬೇಕಾಗಿದೆ ವಾರ್ನಿಂಗ್. ಪ್ರಧಾನ್ ರಿಪೋರ್ಟ್ನಲ್ಲಿ ಸರ್ಜರಿಗೆ ಶಿಫಾರಸು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದಸರಾ ಮುಗಿದ ಕೂಡಲೇ ಭರ್ಜರಿ ಸರ್ಜರಿಗೆ ಬಿಜೆಪಿ ಹೈಕಮಾಂಡ್ ಮುಂದಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲಿಗೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ಬಣಬಡಿದಾಟಗಳಾಗ್ತಾ ಇದೆ. ಹೀಗೆ ಈ ಟೀಮ್ ಅನ್ನ ಇಟ್ಕೊಂಡು ಮುಂದೆ ಹೋಗ್ತೀವಿ, ಮುಂದಿನ ಚುನಾವಣೆಯನ್ನ ಫೇಸ್ ಮಾಡ್ತೀವಿ ಅಂದ್ರೆ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ. ಹಾಗಾಗಿ ಈಗಲೇ ನಾವು ಅಲರ್ಟ್ ಆಗಬೇಕು. ರಾಜ್ಯ ಬಿಜೆಪಿಯಲ್ಲಿ ಕೆಲವರಿಗೆ ವಾರ್ನಿಂಗ್ ಕೊಡಬೇಕಾಗಿದೆ, ಕೆಲವರ ಹುದ್ದೆಯ ಬದಲಾವಣೆಯ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರಗಳನ್ನ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ಹೈಕಮಾಂಡ್ಗೆ ಕೊಟ್ಟಿರುವ ವರದಿಯಲ್ಲಿ ಇಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರಂತೆ. ಹಾಗಾಗಿ ದಸರಾ ಮುಗಿದ ಕೂಡಲೇ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಮಾಡುವುದಕ್ಕೆ ಮುಂದಾಗುತ್ತಾ ಅನ್ನೋದು ಪ್ರಶ್ನೆ. ಅದರಲ್ಲಿ ವಿಪಕ್ಷ ನಾಯಕರ ಹುದ್ದೆಯೂ ಸೇರಿದಂತೆ ಕೆಲವರ ಹುದ್ದೆ ಬದಲಾವಣೆ ಆಗುವುದು ಫಿಕ್ಸ್ ಅಂತ ಉನ್ನತ ಮೂಲಗಳಿಂದಲೇ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಯಾರ್ಯಾರಿಗೆ ಯಾವ ಹುದ್ದೆ ಸಿಗಬಹುದು, ಇದ್ದಂತ ಹುದ್ದೆಯಲ್ಲಿ ಕೆಲವರು ಮುಂದುವರಿಯಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಈ ವರದಿಯನ್ನ ನೋಡಿದ್ರೆ ಸಿಗ್ತಾ ಹೋಗ್ತಾ ಇರುವಂತಹ ಮಾಹಿತಿ. ಹಾಗಾಗಿ ಕೆಲವರಂತೂ ಸಖತ್ ಟೆನ್ಷನ್ ಅಲ್ಲಿ ಇದ್ದಾರಂತೆ, ಯಾರಿಗೆ ಯಾವ ಹುದ್ದೆ ಸಿಗಬಹುದು ಅಂತ. ಇನ್ನೂ ಕೆಲವರು ಬಹಳ ಕಾತ್ರದಿಂದ ಕಾಯ್ತಾ ಇರೋದು ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗ್ಬಿಡ್ಲಪ್ಪ, ಬೇರೆಯವ್ರಿಗೆ ಆ ಪಟ್ಟ ಸಿಗ್ಬಿಡ್ಲಪ್ಪ ಅಂತ ಕೆಲವರು ಕೇಳ್ಕೊಳ್ತಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಅದು ಫಲಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಕವನ, ರಾಜ್ಯ ಬಿಜೆಪಿಯಲ್ಲೂ ಮೇಜರ್ ಸರ್ಜರಿ ಅಂತ ಹೇಳಲಾಗ್ತಾ ಇದೆ. ಏನಾದ್ರೂ ಒಂದು ಅಂದಾಜಿದೆಯಾ ಯಾರ್ಯಾರ ಹುದ್ದೆ ಬದಲಾವಣೆ ಆಗಬಹುದು, ಲಿಸ್ಟ್ ಅಲ್ಲಿ ಯಾರ ಹೆಸರು ಇರಬಹುದು ಅಂತ? ಶ್ರುತಿ, ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ದಿನಗಳಿಂದ ಅದರ ರಾಜ್ಯಾಧ್ಯಕ್ಷರ ಹುದ್ದೆ ಆಗಿರ್ಬೋದು, ಅದರ ಜೊತೆಗೆ ವಿಪಕ್ಷ ನಾಯಕರ ಹುದ್ದೆ ಆಗಿರ್ಬೋದು ಬದಲಾಗುತ್ತೆ ಅನ್ನುವಂತಹ ಚರ್ಚೆಗಳು ಜೋರಾಗಿತ್ತು. ಅದರ ಜೊತೆಗೆ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಮರು ಆಯ್ಕೆ ಆಗ್ತಾರೆ ಅಥವಾ ರಾಜ್ಯಾಧ್ಯಕ್ಷರ ಜಾಗಕ್ಕೆ ಮತ್ತೊಬ್ಬರು ಬರ್ತಾರೆ ಅನ್ನುವಂತಹ ಚರ್ಚೆಗಳು ಸಹ ಜೋರಾಗಿತ್ತು. ಇದೀಗ ರಾಷ್ಟ್ರೀಯ ಅಧ್ಯಕ್ಷರ ಬಳಿಕವೇ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂತಹ ಮಾತುಗಳು ಸಹ ಸ್ವತಃ ಕೇಂದ್ರ ಸರ್ಕಾರದಿಂದಲೇ ಬಂದಂಥದ್ದು. ಸೊ ಹೀಗಾಗಿ ಕೆಲ ಬದಲಾವಣೆ ವಿಚಾರ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಅಂದ್ರೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಏನು ಚರ್ಚೆಗಳಾಗಿತ್ತು, ಆದರೆ ರಾಜಣ್ಣ ಅವರ ರಾಜೀನಾಮೆಯನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಮತ್ತಷ್ಟು ಕ್ರಾಂತಿ ಅನ್ನುವಂಥದ್ದು ಬೇರೆ ಯಾವುದೂ ಆಗಿಲ್ಲ. ಸೊ ಹೀಗಾಗಿ ಈ ಒಂದು ಕಾಂಗ್ರೆಸ್ನ ಕ್ರಾಂತಿ ಹಿಂದೆ ಸರಿದಂತಹ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲಿ ಮತ್ತೆ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಮೊನ್ನೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಕಾರ್ಯಾಗಾರವನ್ನ ಮಾಡಿದ್ರು, ಅಂದ್ರೆ ಚಿಂತನಾ ಶಿಬಿರ ಅನ್ನುವಂತಹ ಸಭೆಯನ್ನ
ಮಾಡಿದ್ರು. ಈ ಒಂದು ಸಭೆಯಲ್ಲಿ ಯಾವ್ಯಾವ ಶಾಸಕರು ಯಾವ್ಯಾವ ನಾಯಕರು ಯಾವ ರೀತಿಯಾಗಿ ಕಾರ್ಯವೈಖರಿಯನ್ನ ನಡೆಸ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ಯಾವ ರೀತಿಯಾಗಿ ಕಾರ್ಯವೈಖರಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನ ಕೂಡ ಕೇಂದ್ರ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಹೀಗಾಗಿ ಈ ಎಲ್ಲಾ ರಿಪೋರ್ಟ್ ಅನ್ನ ಇದೀಗ ಹೈಕಮಾಂಡ್ ಬಳಿ ಇಟ್ಟಿರುವಂತದ್ದು ಧರ್ಮೇಂದ್ರ ಪ್ರಧಾನ್. ಸೊ ಹೀಗಾಗಿ ಅಂದ್ರೆ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರಿಗೆ ಕೆಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನುವಂಥದ್ದು ಸಾಕಷ್ಟು ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಸೊ ಹೀಗಾಗಿ ವಿಜಯೇಂದ್ರ ಅವರಿಗೆ ಬೇರೆ ಟೀಮ್ ಅನ್ನ ಕೊಡುವಂಥದ್ದು. ಯಾಕಂದ್ರೆ ಈಗ ವಿಜಯೇಂದ್ರ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದೇ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ, ಅವರೇ ಒಂದು ಗುಂಪನ್ನ ಮಾಡ್ಕೊಂಡಿದ್ದಾರೆ, ಆ ಗುಂಪುಗಳಲ್ಲೇ ಕೆಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಅವರ ಟೀಮ್ ಏನಿದೆಯೋ ಎಲ್ಲವನ್ನ ಕೂಡ ಪದಾಧಿಕಾರಿಗಳ ಬದಲಾವಣೆ ಆಗಿರ್ಬೋದು, ಅವರ ಜೊತೆ ಇರುವಂತಹ ಎಲ್ಲ ಯಾವ್ಯಾವ ನಾಯಕರಿದ್ರು ಎಲ್ಲರನ್ನ ಕೂಡ ಬದಲಾವಣೆ, ಅಂದ್ರೆ ವಿಜಯೇಂದ್ರ ಅವರಿಗೆ ಒಂದು ಹೊಸ ನೂತನ ಟೀಮ್ ಅನ್ನ ಕೊಟ್ಟು ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವಂತಹ ಎಲ್ಲಾ ಸೂಚನೆಗಳು ಮಾಹಿತಿಗಳು ಸದ್ಯ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಪದಾಧಿಕಾರಿಗಳ ಬದಲಾವಣೆ ಆಗುತ್ತೆ. ಇದರ ಜೊತೆಗೆ ತಟಸ್ಥ ಬಣ ಹಾಗೂ ರೆಬಲ್ ಬಣದ ನಾಯಕರು ಯಾರ್ಯಾರಿದ್ದಾರೆ ಅವರು ಕೂಡ ಸಾಕಷ್ಟು ಅಂದ್ರೆ ಹಿರಿಯರನ್ನ ಪರಿಗಣಿಸ್ತಾ ಇಲ್ಲ, ಹಿರಿಯರಿಗೆ ಒಂದು ಸೂಕ್ತ ವೇದಿಕೆಯನ್ನ ಕೊಡ್ತಾ ಇಲ್ಲ, ಸೂಕ್ತ ಸ್ಥಾನಮಾನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಕೋರ್ ಕಮಿಟಿಯಲ್ಲಿ ರೆಬಲ್ ಬಣದ ನಾಯಕ ಕೆಲವೊಬ್ಬರಿಗೆ, ಅದೇ ರೀತಿಯಾಗಿ ತಟಸ್ಥ ಬಣದ ಕೆಲ ನಾಯಕರಿಗೆ ಕೋರ್ ಕಮಿಟಿಯಲ್ಲಿ ಸ್ಥಾನಮಾನವನ್ನ ಕೊಡೋದ್ರ ಮೂಲಕ ಈ ಬಿಜೆಪಿಯ ಬಣಬಡಿದಾಟವನ್ನ ಬ್ರೇಕ್ ಮಾಡಿ ಬಿಜೆಪಿಯಲ್ಲಿ ಹೊಸ ನೂತನ ಟೀಮ್ ಅನ್ನ ತಯಾರಿಸಿ ಈ ಒಂದು ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತಹ ಎಲ್ಲಾ ಪ್ಲಾನ್ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಶ್ರುತಿ.